ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕೋಚಿಂಗ್. ಇವತ್ತು ನಾನು ಎ ಎಂಬ ವೌವಲ್ ಅಥವಾ ಸ್ವರಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎ ಫಾರ್ ಆ್ಯಪಲ್, ಎ ಫಾರ್ ಆ. ಓಕೆ, ಸೊ ಅದಕ್ಕಿಂತ ಮೊದಲು ಕೆಲವು ವಿಷಯಗಳ ಬಗ್ಗೆ ನೆನಪು ಮಾಡಿಕೊಳ್ಳಬೇಕೆಂದು ಆಸೆ ಪಡ್ತೇನೆ. ಅದೇನೆಂದರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಬೇಕಾದರೆ ಹಾಗೂ ಬರೀಬೇಕಾದರೆ ವೌವಲ್ಸ್ ಅಥವಾ ಸ್ವರಗಳು ಅಗತ್ಯವಾಗಿದೆ. ಸೊ ಆ ಲೆಕ್ಕದಲ್ಲಿ ಪ್ರಾರಂಭಿಸಿದೆ ಈ ಚಾನಲ್ನಲ್ಲಿರುವ ಒಂದೊಂದು ಕ್ಲಾಸುಗಳು. ಇಂಟ್ರೊಡಕ್ಷನ್ ವಿಡಿಯೋಯಲ್ಲಿ ಹೇಳಿದ ಪ್ರಕಾರ ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ 26 ಅಕ್ಷರಗಳಿವೆ. ಓಕೆ, ಅದರಲ್ಲಿ ಸ್ವರ ಉಚ್ಚಾರಣಗಳು ಪೂರ್ತಿಯಾಗಿ ಬರುವ ಅಕ್ಷರಗಳಿಗೆ ವೌವಲ್ಸ್ ಅಥವಾ ಸ್ವರಾಕ್ಷರಗಳು ಎಂದು ಹೇಳುವುದು. ಅದು ಯಾವುದೆಂದರೆ ಎ, ಇ, ಐ, ಓ, ಯು. ಓಕೆ, ಎ ಫಾರ್ ಆ್ಯಪಲ್ ನೋಡಿ, ಸ್ವರ ಅಕ್ಷರಗಳು ಪೂರ್ತಿಯಾಗಿ ಬರುತ್ತದೆ. ಎ ಫಾರ್ ಆ್ಯಪಲ್, ಎ ಫಾರ್ ಆ, ಇ ಫಾರ್ ಎಲಿಫೆಂಟ್, ಇ ಫಾರ್ ಎ, ಐ ಫಾರ್ ಇಂಕ್, ಐ ಫಾರ್ ಇ, ಓ ಫಾರ್ ಆರೆಂಜ್, ಓ ಫಾರ್ ಓ, ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ. ಗೊತ್ತಾಯಿತಾ? ಮುಂಚಿನ ಕ್ಲಾಸ್ನಲ್ಲಿ ಯು ಎಂಬ ವೌವಲ್ನ ಬಗ್ಗೆ ನಾವು ನೋಡಿದೆ. ಯು ಎಂಬ ವೌವಲ್, ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ. ಒಂದೊಂದು ವ್ಯಂಜನಗಳ ಮೀನ್ಸ್ ಎ, ಇ, ಐ, ಓ, ಯು ಅಲ್ಲದ ಅಕ್ಷರಗಳ ಬಗ್ಗೆ ಯು ಸೇರಿಸಿ ಬರುವಾಗ ವ್ಯಂಜನ ಅಕ್ಷರಗಳು ಪೂರ್ತಿಯಾಗಿ ಉಚ್ಚಾರಣೆ ಸಿಗುತ್ತದೆ. ಗೊತ್ತಾಯ್ತಾ? ಅದು ಹೇಗೆ ಅಂದರೆ ನೋಡಿ, ಬಿ ಫಾರ್ ಬೋಲ್, ಬಿ ಫಾರ್ ಬ ಪ್ಲಸ್ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ, ಅದು ಸೇರಿಸಿ ಬರುವಾಗ ಬಿ ಯು ಬ. ಅರ್ಥ ಆಯ್ತಾ? ಸಿ ಫಾರ್ ಕ್ಯಾಟ್, ಸಿ ಫಾರ್ ಕ್ಯಾಟ್, ಸಿ ಫಾರ್ ಕ, ಅದನ್ನ ಜೊತೆ ಕ ಬಂದೆ, ಅದನ್ನ ಜೊತೆ ಆ ಉಚ್ಚಾರಣೆ ಬರಬೇಕು. ಆದರೆ ಯು, ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ, ಸಿ ಯು ಕ. ಡಿ ಫಾರ್ ಡಾಗ್, ಡಿ ಫಾರ್ ಡ, ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ, ಡಿ ಯು ಡ. ಜಿ ಫಾರ್ ಗೋಟ್, ಜಿ ಫಾರ್ ಗ, ಅದನ್ನ ಜೊತೆ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ ಬರುವಾಗ ಜಿ ಯು ಗ. ಎಚ್ ಫಾರ್ ಹೋರ್ಸ್, ಎಚ್ ಫಾರ್ ಹ, ಅದನ್ನ ಜೊತೆ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ ಬರುವಾಗ ಎಚ್ ಯು ಹ. ಅದೇ ಥರ ಎಲ್ ಫಾರ್ ಲಯನ್, ಎಲ್ ಫಾರ್ ಲ, ಅದನ್ನ ಜೊತೆ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ ಬರುವಾಗ ಎಲ್ ಯು ಲ. ಇದು ಮುಂಚಿನ ಕ್ಲಾಸಿನ ರಿಪಿಟೇಷನ್ನೇ. ಗೊತ್ತಾಯಿತು? ಜಸ್ಟ್ ನಿಮಗೊಂದು ಇಂಟ್ರೊಡ್ಯೂಸ್ ಮಾಡೋದು. ಯಾಕೆಂದರೆ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ ಮುಂಚಿನ ಕ್ಲಾಸ್ನಲ್ಲಿ ಇವತ್ತು ನಾನು ನಿಮಗೆ ಬೇಕಾದ ವೌವಲ್ ಯಾವುದಂದರೆ ಎ ಫಾರ್ ಆ್ಯಪಲ್, ಎ ಫಾರ್ ಆ. ಸೊ ಅದು ನಿಮಗೆ ಮಿಕ್ಸ್ ಮಾಡಬಾರದು. ಗೊತ್ತಾಯಿತಾ? ಅದಕ್ಕಾಗಿ ನಾನು ಇದು ಜಸ್ಟ್ ಒಂದು ರಿವೈಸ್ ಮಾಡೋದಷ್ಟೇ. ಇಲ್ಲಿ ನೋಡಿ, ಯು ಅಕ್ಷರ ಬರುವಾಗ ನಾವು ಹೇಳಿದೆ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ. ದೆನ್ ಬಿ ಯು ಬ, ಬಿ ಯು ಬ, ಬಿ ಯು ಟಿ ಬಟ್, ಸಿ ಯು ಕ, ಸಿ ಯು ಪಿ ಕಪ್, ಎಫ್ ಯು ಫ, ಎಫ್ ಯು ಎನ್ ಫಂಡ್, ಎಚ್ ಯು ಹ, ಎಚ್ ಯು ಟಿ ಹಟ್, ಜೆ ಯು ಜ, ಜೆ ಯು ಜಿ ಜಗ್, ಎಮ್ ಯು ಮ, ಎಮ್ ಯು ಜಿ ಮಗ್, ಎನ್ ಯು ನ, ಎನ್ ಯು ಟಿ ನಟ್, ಆರ್ ಯು ರ, ಆರ್ ಯು ಬಿ ರಬ್, ಎಸ್ ಯು ಸ, ಎಸ್ ಯು ಎನ್ ಸನ್, ಜಿ ಯು ಗ, ಜಿ ಯು ಎಮ್ ಗಮ್ಮ. ಗೊತ್ತಾಯಿತಾ? ಈ ಕ್ಲಾಸು ಸಹ ನೀವು ಪುನರಾವರ್ತಿ ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಂದರೆ ಅದು ಡೈಲಿ 2-3 ಟೈಮ್ಸ್ ಎಲ್ಲ ಓದಬೇಕು. ಹಾಗೆ ಬರುವಾಗ ನಿಮಗೆ ಅದನ್ನ ಅಕ್ಷರಗಳು ಹೇಗೆ ಬರ್ತದೆ, ಯು ಸೇರುವಾಗ ಹೇಗೆ ಬರ್ತದೆ, ಅದನ್ನು 3 ಅಕ್ಷರ 3 ಲೆಟರ್ ವರ್ಡ್ಸ್ನ ಹೇಳ್ತದೆ. ಇದಕ್ಕೆ 3 ಲೆಟರ್ ವರ್ಡ್ಸ್ ಬರುವಾಗ ಹೇಗೆ ಓದಲಿಕ್ಕೆ ಆಗ್ತದೆ, ಇದು ಉಚ್ಚಾರಣೆ ಹೇಗೆ ಬರ್ತದನ್ನೆಲ್ಲ ಗೊತ್ತಾಗ್ತದೆ. ಆಯಿತಾ? ಇದನ್ನು ಈ ಯು ಅಕ್ಷರ ಬಗ್ಗೆ ಜಾಸ್ತಿ ನಿಮಗೆ ನೋಡಬೇಕಾದ್ರೆ ಇದೇ ಚಾನಲಲ್ಲಿ ಕ್ಲಾಸ್ 2 ವಿಡಿಯೋಯಲ್ಲಿ ಉಂಟು. ಓಕೆ, ಸೊ ಟುಡೇ ಐ ವುಡ್ ಲೈಕ್ ಟು ಸ್ಟಾರ್ಟ್ ದ ವೌವಲ್ ಎ. ಇವತ್ತು ನಾನು ಎ ಎಂಬ ಸ್ವರಾಕ್ಷರಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ,
അതിನ ಬಗ್ಗೆ ಹೇಳುವಾಗ ಇನ್ನೊಂದು ವಿಷಯ ಉಂಟು. ಇನ್ನೊಂದು ವಿಷಯ ಏನೆಂದರೆ, ಎ ಎಂಬ ವೌವಲಿಗೆ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಅದೇ ಥರ ಎ ಫಾರ್ ಏರೋಪ್ಲೇನ್, ಎ ಫಾರ್ ಎ, ಬೇರೆ ಬೇರೆ ಉಚ್ಚಾರಣೆಗಳುಂಟು. ಗೊತ್ತಾಯ್ತಾ? ಇದೆಲ್ಲ, ಈ ಉಚ್ಚಾರಣೆಗಳೆಲ್ಲ ಮಿಕ್ಸ್ ಮಾಡಿ ಕಲಿತಿದ್ದರೆ ನಿಮಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕಾಗಿ ನಾನಿವತ್ತು ನಿಮಗೆ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಅದೇ ಲೆಕ್ಕದಲ್ಲಿ ಉಚ್ಚಾರಣೆ ಬಗ್ಗೆ ಕಲಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇದು ನೋಡಿ, ಎ ಫಾರ್ ಆ್ಯಪಲ್, ಎ ಫಾರ್ ಆ, ಎ ಪಿ ಪಿ ಎಲ್ಲಿ ಆ್ಯಪಲ್, ಎ ಫಾರ್ ಆ, ಎ ಎನ್ ಟಿ ಆ್ಯಂಡ್, ಎ ಫಾರ್ ಆ, ಎ ಆರ್ ಟಿ ಆರ್ಟ್, ಎ ಫಾರ್ ಆ, ಎ ಆರ್ ಆರ್ ಒ ಡಬ್ಲ್ಯೂ ಆ್ಯರೋ, ಎ ಫಾರ್ ಆ. ಗೊತ್ತಾಯ್ತಾ? ಇದೇ ಥರವೇ ನಮಗೆ ಆ ಸೌಂಡ್, ಆ ಉಚ್ಚಾರಣೆ ಸಿಗಬೇಕು. ಆ ಉಚ್ಚಾರಣೆಯನ್ನು ಹೇಳಿದರೆ ಅದು ಕನ್ನಡದಲ್ಲಿ ಬರುವಾಗ ಗುಣಿತಾಕ್ಷರಗಳದ್ದು ಎರಡಿನ ಅಕ್ಷರ ಆಗಿ ಬರುತ್ತೆ. ಕ ಕಾ, ಬ ಬಾ, ಚ ಚಾ, ಟ ಟಾ. ಅದೇ ಉಚ್ಚಾರಣ, ಸೆಕೆಂಡ್ ಉಚ್ಚಾರಣ ಗುಣಿತಾಕ್ಷರಗಳ ಲೆಕ್ಕದಲ್ಲಿ ಅದನ್ನ ಪ್ರೊನೌನ್ಸಿಯೇಷನ್ ಉಚ್ಚಾರಣೆಗಳೆಲ್ಲ ಬರ್ತದೆ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಇನ್ನು ಒಂದೊಂದು ವ್ಯಂಜನಾಕ್ಷರ ಜೊತೆ ಮೀನ್ಸ್ ಎ ಇ ಐ ಓ ಯು ಅಲ್ಲದ ಅಕ್ಷರ, ಅದೇ ವ್ಯಂಜನಾಕ್ಷರ ಅಂತ ನಾನು ಹೇಳೋದು. ಅದನ್ನ ಜೊತೆ ಆ, ಎ ಫಾರ್ ಆ್ಯಪಲ್, ಎ ಫಾರ್ ಆ ಸೇರಿಸಿ ಬರುವಾಗ ಹೇಗೆ ಅದನ್ನು ಉಚ್ಚಾರಣೆ ಬರ್ತದೆ ಎಂದು ನೋಡುವ, ಹೇಗೆ ಗುಣಿತಾಕ್ಷರಗಳು ಸಿಕ್ಕುತ್ತೆ ಎಂದು ನೋಡುವ. ಇಲ್ಲಿ ನೋಡಿ, ಬಿ ಫಾರ್ ಬೋಲ್, ಬಿ ಫಾರ್ ಬ, ಪ್ಲಸ್ ಎ ಫಾರ್ ಆ್ಯಪಲ್, ಎ ಫಾರ್ ಆ ಸೇರಿಸಿ ಬರುವಾಗ ಬಿ ಎ ಬಾ, ಸಿ ಫಾರ್ ಕ್ಯಾಟ್, ಸಿ ಫಾರ್ ಕ, ಪ್ಲಸ್ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಸಿ ಎ ಕಾ. ಗೊತ್ತಾಯ್ತಾ? ಅದೇ ಥರ ನೋಡಿ, ಡಿ ಫಾರ್ ಡಾಗ್, ಡಿ ಫಾರ್ ಡ, ಪ್ಲಸ್ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಡಿ ಎ ಡಾ, ಎಫ್ ಫಾರ್ ಫಿಶ್, ಎಫ್ ಫಾರ್ ಫ, ಪ್ಲಸ್ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಎಫ್ ಎ ಫಾ, ಜಿ ಫಾರ್ ಗೋಡ್, ಜಿ ಫಾರ್ ಗ, ಪ್ಲಸ್ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಜಿ ಎ ಗಾ. ಅರ್ಥ ಆಯಿತಾ? ಇದು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಆದರೆ ಮಾತ್ರ ಇದು ನಿಮಗೆ ಸುಲಭವಾಗಿ ಓದಲಿಕ್ಕೆ ಆಗ್ತದೆ. ಓಕೆ, ಹ ಪ್ಲಸ್ ಆ, ಎಚ್ ಎ ಹಾ, ಜ ಪ್ಲಸ್ ಆ, ಜೆ ಎ ಜಾ, ಕ ಪ್ಲಸ್ ಆ, ಕೆ ಎ ಕಾ, ಲ ಪ್ಲಸ್ ಆ, ಎಲ್ ಎ ಲಾ, ಮ ಪ್ಲಸ್ ಆ, ಎಮ್ ಎ ಮಾ. ಅದೇ ಥರವಾಗಿ ನ ಪ್ಲಸ್ ಆ, ಎನ್ ಎ ನಾ, ಪ ಪ್ಲಸ್ ಆ, ಪಿ ಎ ಪಾ, ರ ಪ್ಲಸ್ ಆ, ಆರ್ ಎ ರಾ, ಸ ಪ್ಲಸ್ ಆ, ಎಸ್ ಎ ಸಾ, ಟ ಪ್ಲಸ್ ಆ, ಟಿ ಎ ಟಾ, ವ ಪ್ಲಸ್ ಆ, ವಿ ಎ ವಾ. ಅದೇ ಥರ ವಿ ಗೆ ಸಹ ಡಬ್ಲ್ಯೂಗೆ ಸಹ ವಿ ಫಾರ್ ವ್ಯಾನ್, ವಿ ಫಾರ್ ವ, ಡಬ್ಲ್ಯೂ ಫಾರ್ ವಾಚ್, ಡಬ್ಲ್ಯೂ ಫಾರ್ ವ. ಗೊತ್ತಾಯ್ತಾ? ಡಬ್ಲ್ಯೂ ಬಂದರೆ ಸಹ ವ ಸೌಂಡ್ ಬರ್ತದೆ. ಸೊ ಡಬ್ಲ್ಯೂ ಎ ವ ಪ್ಲಸ್ ಆ, ಡಬ್ಲ್ಯೂ ಎ ವಾ, ಯ ಪ್ಲಸ್ ಆ, ವೈ ಎ ಯಾ, ಝಡ್ ಪ್ಲಸ್ ಎ, ಇಸಡ್ ಎ ಸಾ. ಗೊತ್ತಾಯ್ತಾ? ಇದರಲ್ಲಿ ಕೊಟ್ಟಿದ್ದೆಲ್ಲ ನಾವು ಡೈಲಿ ಪ್ರತಿಯೊಂದು ಪಾಠಗಳು ಗಮನವಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಆದರೆ ಮಾತ್ರ ನಿಮಗೆ ಅಕ್ಷರಗಳು ಕರೆಕ್ಟಾಗಿ ಓದಲಿಕ್ಕೆ ಉಚ್ಚಾರಣೆ ಬರ್ತದೆ. ಓಕೆ, ಇನ್ನು ನಮಗೆ ಎ ಎಂದು ಉಚ್ಚಾರಣ, ಆ ಉಚ್ಚಾರಣ ಗುಣಿತಾಕ್ಷರ ಲೆಕ್ಕದಲ್ಲಿ ಉಚ್ಚಾರಣ ಬರುವ 3 ಲೆಟರ್ ವರ್ಡ್ಸ್ ಎಂದಂದು ನೋಡೋಣ. ಓಕೆ, ನೋಡಿ, ಬಿ ಎ ಬಾ, ಬಿ ಎ ಟಿ ಬ್ಯಾಟ್, ಬಿ ಎ ಬಾ, ಬಿ ಎ ಜಿ ಬ್ಯಾಗ್, ಬಿ ಎ ಬಾ, ಬಿ ಎ ಡಿ ಬ್ಯಾಡ್, ಬಿ ಎ ಬಾ, ಬಿ ಎ ಎಮ್ ಬಾಮ್, ಟಿ ಎ ಡಾ, ಡಿ ಎ ಎಮ್ ಡಾಮ್, ಎಫ್ ಎ ಫಾ, ಎಫ್ ಎ ಎನ್ ಫ್ಯಾನ್, ಎಫ್ ಎ ಫಾ, ಎಫ್ ಎ ಟಿ ಫ್ಯಾಟ್, ಸಿ ಎ ಕಾ, ಸಿ ಎ ಟಿ
ಕ್ಯಾಟ್, ಸಿ ಎ ಕಾ ಸಿ ಎ ಬಿ ಕ್ಯಾಬ್, ಸಿ ಎ ಕಾ ಸಿ ಎ ಆರ್ ಕಾರ್, ಸಿ ಎ ಕಾ ಸಿ ಎ ಡಿ ಕ್ಯಾಡ್, ಸಿ ಎ ಕಾ ಸಿ ಎ ಪಿ ಕ್ಯಾಪ್, ಸಿ ಎ ಕಾ ಸಿ ಎ ಎನ್ ಕ್ಯಾನ್. ಗೊತ್ತಾಯ್ತಲ್ಲವಾ? ನೋಡಿ ನೆಕ್ಸ್ಟ್ ಜಿ ಎ ಗಾ ಜಿ ಎ ಪಿ ಗ್ಯಾಪ್, ಜಿ ಎ ಗಾ ಜಿ ಎ ಎಸ್ ಗ್ಯಾಸ್, ಎಚ್ ಎ ಹಾ ಎಚ್ ಎ ಟಿ ಹ್ಯಾಟ್, ಎಚ್ ಎ ಹಾ ಎಚ್ ಎ ಡಿ ಹ್ಯಾಡ್, ಜೆ ಎ ಜಾ ಜೆ ಎಮ್ ಜಾಮ್, ಎಲ್ ಎ ಲಾ ಎಲ್ ಎ ಡಿ ಲ್ಯಾಡ್, ಎಲ್ ಎ ಲಾ ಎಲ್ ಎ ಪಿ ಲ್ಯಾಪ್, ಎಮ್ ಎ ಮಾ ಎಮ್ ಎ ಎನ್ ಮ್ಯಾನ್, ಎಮ್ ಎ ಮಾ ಎಮ್ ಎ ಡಿ ಮ್ಯಾಡ್, ಎಮ್ ಎ ಮಾ ಎಮ್ ಎ ಪಿ ಮ್ಯಾಪ್, ಎಮ್ ಎ ಮಾ ಎಮ್ ಎ ಟಿ ಮ್ಯಾಟ್, ಎನ್ ಎ ನಾ ಎನ್ ಎ ಪಿ ನ್ಯಾಪ್, ಎನ್ ಎ ನಾ ಎನ್ ಎ ಜಿ ನ್ಯಾಗ್, ಪಿ ಎ ಪಾ ಪಿ ಎ ಟಿ ಪ್ಯಾಟ್, ಪಿ ಎ ಪಾ ಪಿ ಎ ಎಸ್ ಎಸ್ ಪಾಸ್, ಪಿ ಎ ಪಾ ಪಿ ಎ ಎಮ್ ಪಾಮ್. ಅರ್ಥ ಆಯ್ತಾ? ಇದೇ ಥರವೇ ಓದಬೇಕು. ಓದಿ ಓದಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಆರ್ ಎ ರಾ ಆರ್ ಎ ಎಮ್ ರ್ಯಾಮ್, ಆರ್ ಎ ರಾ ಆರ್ ಎ ಟಿ ರ್ಯಾಟ್, ಎಸ್ ಎ ಸಾ ಎಸ್ ಎ ಟಿ ಸ್ಯಾಟ್, ಎಸ್ ಎ ಸಾ ಎಸ್ ಎ ಎಮ್ ಸ್ಯಾಮ್, ಟಿ ಎ ಟಾ ಟಿ ಎ ಪಿ ಟ್ಯಾಪ್, ಟಿ ಎ ಟಾ ಟಿ ಎ ಜಿ ಟ್ಯಾಗ್, ವಿ ಎ ವಾ ವಿ ಎ ಟಿ ವ್ಯಾಟ್, ವಿ ಎ ವಾ ವಿ ಎ ಎಸ್ ವ್ಯಾಸ್, ವೈ ಎ ಯಾ ವೈ ಎ ಕೆ ಯಾಕ್. ಅರ್ಥ ಆಯ್ತಾ? ಇದೇ ಥರ ಈ ಕ್ಲಾಸು ಸಹ ಡೈಲಿ 2 to 3 ಟೈಮ್ಸ್ ಅಭ್ಯಾಸ ಮಾಡಿಕೊಳ್ಳಿ. ಆಗ ನಿಮಗೆ ಕರೆಕ್ಟ್ ಉಚ್ಚಾರಣ ಸಿಗುತ್ತದೆ. ಓಕೆ. ನೆಕ್ಸ್ಟ್ ಮುಂದೆ ನೋಡುವಾಗ ಎ ವೌವಲ್ ಸ್ಟಾರ್ಟಿಂಗಲ್ಲಿ ಬರುವಾಗ ಅದರ ಉಚ್ಚಾರಣ ಹೇಗೆ ನೋಡೋಣ. ಇಲ್ಲಿ ನೋಡಿ, ಎ ಎಂಬ ವೌವಲ್ ಸ್ಟಾರ್ಟಿಂಗಲ್ಲಿ ಬಂದಿದೆ. ಎ ಬಿ ಆ್ಯಬ್ ಎಂದು ಸಹ ಇಲ್ಲ. ಎ ಫಾರ್ ಆ್ಯಪಲ್, ಎ ಫಾರ್ ಆ. ಸೊ ಎ ಬಿ ಆ್ಯಬ್. ಎಂಡಲ್ಲಿ ಬಿ ಡಿ ಹಾಗೆಲ್ಲ ಬರುವಾಗ ನಮಗೆ ಅದು ಹಾಫ್ ಓದಿದರೆ ಸಾಕು. ಬಿಗೆ ಬಿ ಓದಬೇಡ, ಬ ಓದಬೇಕು. ಡಿಗೆ ಡಿ ಓದಬೇಡ, ಡ ಓದಬೇಕು. ಅರ್ಥ ಆಯ್ತಲ್ಲ? ಪಿಗೆ ಪಿ ಓದಬೇಡ, ಪ. ಜಿಗೆ ಜಿ ಓದಬೇಡ, ಗ. ಗಾನ್ ಓದಬೇಡ, ಗ. ಓಕೆ. ಸೊ ನೋಡಿ, 2 ಅಕ್ಷರಗೆ ಬರ್ತದೆ. ಎ ಬಿ ಆ್ಯಬ್, ಎ ಡಿ ಆ್ಯಡ್, ಎ ಎಮ್ ಆ್ಯಮ್, ಎ ಎನ್ ಆ್ಯನ್, ಎ ಪಿ ಆ್ಯಪ್, ಎ ಜಿ ಆ್ಯಗ್, ಎ ಟಿ ಆ್ಯಟ್. ಓಕೆ. ನೆಕ್ಸ್ಟ್ ಅದ. ಹೀಗೆ 2 ಅಕ್ಷರ ಬಂದಿದೆ. ಆ ಅಕ್ಷರದಿಂದ ಬರುವ ಈಸಿಯಾಗಿ ಓದಲಿಕ್ಕೆ ನಮಗೆ 3 ಲೆಟರ್ ವರ್ಡ್ಸ್ ಹೇಗೆ ಅಂತ ನೋಡುವ. ಓಕೆ. ಎ ಬಿ ಆ್ಯಬ್, ಬಿ ಎ ಬಿ ಬ್ಯಾಬ್, ಸಿ ಎ ಬಿ ಕ್ಯಾಬ್, ಎ ಡಿ ಆ್ಯಡ್, ಡಿ ಎ ಡಿ ಡ್ಯಾಡ್, ಬಿ ಎ ಡಿ ಬ್ಯಾಡ್, ಸಿ ಎ ಡಿ ಕ್ಯಾಡ್, ಎಲ್ ಎ ಡಿ ಲ್ಯಾಡ್, ಪಿ ಎ ಡಿ ಪ್ಯಾಡ್. ಇದಕ್ಕೆ ನಾವು ಚಿಕ್ಕ ಕ್ಲಾಸಿನಲ್ಲಿ ಮಕ್ಕಳಿಗೆ ರೈಮಿಂಗ್ ವರ್ಡ್ಸ್ನ ಹೇಳ್ತದೆ. ಆದರೆ ಒಂದೇ ಥರ ಉಚ್ಚಾರಣೆಯಲ್ಲಿ ಎಂಡ್ ಮಾಡೋದು. ಫಸ್ಟ್ ಅಕ್ಷರ ಎಂದಾದರೆ ಸಹ ಪ್ರಾಬ್ಲಮ್ ಇಲ್ಲ. ಅದು ಎಂಡ್ ಮಾಡುವಾಗ ಒಂದೇ ಥರ ನೋಡಿ. ಎ ಎಮ್ ಆ್ಯಮ್ ಆದರೆ ಎಲ್ಲದಲ್ಲಿ ಆ್ಯಮ್ನು ಬಂದಿದೆ. ಎ ಎನ್ ಆ್ಯನ್ ಆದರೆ ಎಲ್ಲ ಎಂಡ್ ಮಾಡೋದು ಆ್ಯನಲ್ಲಿ ನೋಡುವ. ಇದಕ್ಕೆ ರೈಮ್ಸ್ ಅಲ್ಲ, ರೈಮಿಂಗ್ ವರ್ಡ್ಸ್ನ ಇರ್ತದೆ. ಒಂದೇ ಥರ ಉಚ್ಚಾರಣೆ ಎಂಡಲ್ಲಿ ಬರೋದು. ಓಕೆ. ಇಲ್ಲಿ ನೋಡಿ, ಎ ಎಮ್ ಆ್ಯಮ್, ಎಸ್ ಎ ಎಮ್ ಸ್ಯಾಮ್, ಆರ್ ಎ ಎಮ್ ರ್ಯಾಮ್, ಎ ಎನ್ ಆ್ಯನ್, ಸಿ ಎ ಎನ್ ಕ್ಯಾನ್, ಎಫ್ ಎ ಎನ್ ಫ್ಯಾನ್, ಎಮ್ ಎ ಪಿ ಅದು ಎ ಎನ್ನಿಂದ ಕಂಟಿನ್ಯೂಷನ್. ಎಮ್ ಎ ಎನ್ ಮ್ಯಾನ್, ಪಿ ಎ ಎನ್ ಪ್ಯಾನ್, ಆರ್ ಎ ಎನ್ ರ್ಯಾನ್, ಎ ಪಿ ಆ್ಯಪ್, ಸಿ ಎ ಪಿ ಕ್ಯಾಪ್, ಎಮ್ ಎ ಪಿ ಮ್ಯಾಪ್, ಎ ಜಿ ಆ್ಯಗ್, ಬಿ ಎ ಜಿ ಬ್ಯಾಗ್, ಎಲ್ ಎ ಜಿ ಲ್ಯಾಗ್. ಗೊತ್ತಾಯ್ತಾ? ಲಾಸ್ಟ್ 80. 80ಗೆ ನಾವು ಅಟ್ಟನ್ನು ಸಹ ಹೇಳ್ತದೆ, ಆ್ಯಟನ್ನು ಸಹ ಹೇಳ್ತದೆ. 80 ಸಿಂಗಲ್ ಆಗಿ 80 ಮಾತ್ರ ಬರೆಯುವಾಗ ಅಟ್ಟು ನೋತದೆ.
ಅದು ಒಂದು ವರ್ಡ್ನ ಜೊತೆ ಬರುವಾಗ ಆ್ಯಟನ್ನು ಓದ್ತದೆ. BAT ಬ್ಯಾಟ್, CAT ಕ್ಯಾಟ್, FAT ಫ್ಯಾಟ್, SAT ಸ್ಯಾಟ್, MAT ಮ್ಯಾಟ್, VAT ವ್ಯಾಟ್. ಗೊತ್ತಾಯ್ತಾ? ಹೀಗೆ ಬಂದಿದೆ ಎ ಉಚ್ಚಾರಣ. ಎ ಎಂಬ ವೌವಲ್ನ ಉಚ್ಚಾರಣೆಗಳು ಹೇಗೆ ಅಂತ ಈಗ ಅರ್ಥ ಆಯ್ತಲ್ಲ. ಈಗ ನೋಡಿ, ಈ ಕ್ಲಾಸ್ಗಳೆಲ್ಲ ತುಂಬ ಸ್ಲೋವಾಗಿ ಹೋಗುವುದಂದರೆ ನನಗೆ ಗೊತ್ತುಂಟು. ಆದರೆ ನನ್ನ ಲಕ್ಷ್ಯ ಒಂದೇ, ಈ ಕ್ಲಾಸಿನಲ್ಲಿ ಬರುವ ಒಬ್ಬೊಬ್ಬರು ಈ ಕ್ಲಾಸುಗಳು ಚಂದವಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿ ಝೀರೋದಿಂದ ಹೀರೋ ಆಗಬೇಕು. ಅಂದರೆ ಇದರಲ್ಲಿ ಕ್ಲಾಸ್ನಲ್ಲಿ ಅಟೆಂಡ್ ಮಾಡುವಾಗ ನಿಮಗೆ ಇಂಗ್ಲೀಷ್ನ ಬಗ್ಗೆ ಎಂದು ಸಹ ಗೊತ್ತಿಲ್ಲ ನೆನೆಸಿ, ಆದರೆ ಸಹ ನಿಮಗೆ ಎಂದು ಗೊತ್ತಿಲ್ಲದ ಲೆಕ್ಕ ಆದರೆ ಝೀರೋ ಆ ಲೆಕ್ಕದಿಂದ ನಿಮಗೆ ಹೀರೋ ಆಗಬೇಕಾದ್ರೆ ಈ ಕ್ಲಾಸ್ ಡೈಲಿ ಓದಿ ಪ್ರಾಕ್ಟೀಸ್ ಮಾಡಿ, ದಿನಕ್ಕೆ 2-3 ಸತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಆದರೆ ನಿಮಗೆ ಅದು ಕೈಯಲ್ಲಿ ಸ್ವಲ್ಪ ಈಸಿಯಾಗಿ ಬರ್ತದೆ. ಓಕೆ, ಸೊ ಐ ಸ್ಟಾಪ್ ಹಿಯರ್. ಈ ಕ್ಲಾಸುಗಳು ಇಷ್ಟವಾಗಿದ್ದರೆ ಈ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಇಂಗ್ಲೀಷ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ, ಅದೇ ಥರ ಇಂಗ್ಲೀಷಲ್ಲಿ ಓದಲಿಕ್ಕೆ ಬರಲಿಕ್ಕೆ ಸ್ವಲ್ಪ ವೀಕ್ ಆಗಿದ ಮಕ್ಕಳಿಗೆ ಕೂಡ ಇದು ಪರಿಚಯ ಮಾಡಿಕೊಡಿ. ಓಕೆ, ಶೇರ್ ಮಾಡಿ ಸಹಕರಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.